ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಕೊಡ್ಡೈ ಫಿಶ್ ನೋಡಿ, ಇದು ದೊಡ್ಡದಾದ ಕೊಡ್ಡೈ ಫಿಶ್. ಇದನ್ನು ಇವತ್ತು ನಾನು ಫ್ರೈ ಮಾಡಿ ತೋರಿಸ್ತೇನೆ. ಇದು ಮೀನು ಸಪ್ಪೆ ಅಂತ ಹೇಳ್ತಾರೆ. ಹೌದು, ಇದು ಸ್ವಲ್ಪ ಸಪ್ಪೆ, ಆದರೆ ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸನ್ನೆಲ್ಲ ಮೊದಲೇ ನಾವು ರೆಡಿ ಮಾಡಿ ಹಾಕಿ ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ರೆ ಚೆನ್ನಾಗಿ ಟೇಸ್ಟ್ ಬರ್ತದೆ. ಬಾಕಿ ಮೀನು ಫ್ರೈ ಮಾಡಿದಷ್ಟೇ ರುಚಿಯಾಗಿ ಇದು ಆಗ್ತದೆ. ಹಾಗಾದರೆ ಸರಿ, ಹೇಗೆ ಮಾಡೋದೆಂದು ನೋಡುವ. ಒಂದು 10 ಬೆಳ್ಳುಳ್ಳಿ, ಮತ್ತೊಂದು ದೊಡ್ಡ ತುಂಡು ಶುಂಠಿ ಸಾಧಾರಣ 2 ಇಂಚಿನಷ್ಟು, ಮತ್ತೊಂದು 2-3 ಕಾಯಿಮೆಣಸು. ಇದನ್ನೆಲ್ಲವನ್ನು ಸ್ವಲ್ಪ ನೀರಿಗೆ ಹಾಕಿ ಮಿಕ್ಸಿ ಜಾರಲ್ಲಿ ಇದನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ ರೆಡಿ ಮಾಡಬೇಕು ನಾವು. ಇದು ಸಾಧಾರಣ ಒಂದು ಮುಕ್ಕಾಲು ಕೆ ಜಿಯಷ್ಟು ಮೀನಿಗಿದು ಸರಿಯಾಗ್ತದೆ. ಅದಕ್ಕೋಸ್ಕರ ಇದರಲ್ಲಿ ನಾನು 3 ಈಗ ದೊಡ್ಡದು ಈಗ ತೆಗೆದುಕೊಂಡಿದ್ದೇನೆ. ನೋಡಿ ಇಷ್ಟು ನುಣ್ಣಗಾದರೆ ಸಾಕು. ಈ ಪೇಸ್ಟನ್ನು ಹಾಕಿದ್ರಂತೂ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ. ಹಾಗಾಗಿ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಮೀನನ್ನು ಕ್ಲೀನೆಲ್ಲ ಮಾಡಿ ನೋಡಿ, ಈ ರೀತಿ ತೆಳುವಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ದೊಡ್ಡ ತುಂಡು ಕಟ್ ಮಾಡಿದರೆ ಒಳಗೆ ಅಷ್ಟು ಚೆನ್ನಾಗಿ ಮಸಾಲೆ ಹಿಡಿಯುವುದಿಲ್ಲ. ಅದಕ್ಕೋಸ್ಕರ ನಾನು ಈ ಅಂಜಲ್ ಮೀನು ಕಟ್ ಮಾಡ್ತೇವೆ ನೋಡಿ, ಆ ರೀತಿ ಕಟ್ ಮಾಡಿದ್ದೇನೆ. ಇದರಲ್ಲಿ ಈಗ ನಾವು ರೆಡಿ ಮಾಡಿಟ್ಟಿದ್ದ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟರೆಲ್ಲ ಅರ್ಧ ಭಾಗದಷ್ಟನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಉಳಿದರ್ಧ ನಂತರ ಹಾಕುವ. ಇದಕ್ಕೆ ರುಚಿಗೆ ಉಪ್ಪು ಮತ್ತು ಅರಸಿನ ಮತ್ತು ಒಂದು 2 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ವಿನಿಗರ್ ಹಾಕಿದ್ದೇನೆ. 2 ಟೀ ಸ್ಪೂನ್ ಸಾಕು. ಅಥವಾ ಲಿಂಬೆ ಹುಳಿ ಹಾಕ್ಬೋದು, ಲಿಂಬೆ ರಸ ಆದರೆ ಸಾಧಾರಣ ಒಂದು ಅರ್ಧ ಮೊದಲು ಹಾಕಬೇಕು. ನಂತರ ಮೆಣಸಿನ ಪುಡಿ ಮಿಕ್ಸ್ ಮಾಡುವಾಗ ಹಾಕ್ಕೊಳ್ಬೋದು. ನೋಡಿ, ಕೈ ತಾಗಿಸೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಇದನ್ನೊಂದು ಸಾಧಾರಣ 15ರಿಂದ 20 ನಿಮಿಷದವರೆಗೆ ಹಾಗೆ ಬಿಟ್ಟು ಬಿಡುವ. ಆಗ ಚೆನ್ನಾಗಿ ಜಿಂಜರ್ ಗಾರ್ಲಿಕ್, ಉಪ್ಪು, ಹುಳಿ ಎಲ್ಲ ಚೆನ್ನಾಗಿ ಎಳೆದಿರ್ತದೆ. ಈಗ ನಾನು ಇದನ್ನು ಹಾಗೆ ಇಟ್ಬಿಡ್ತೇನೆ. ಈಗ ಮಸಾಲೆ ಹುಡಿ ರೆಡಿ ಮಾಡುವ. ಉಳಿದ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟನ್ನು ನಾನೀಗ ನೋಡಿ ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ, ಸ್ಟೀಲ್ ಬೌಲಿಗೆ. ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನಾನು 1.5 ಟೇಬಲ್ ಸ್ಪೂನ್ನಷ್ಟು ಹಾಕ್ತಾ ಇದ್ದೇನೆ. ಅದೇ ರೀತಿ 1 ದೊಡ್ಡ ಟೇಬಲ್ ಸ್ಪೂನಲ್ಲಿ ಕೆಂಪು ಮೆಣಸಿನ ಪುಡಿಯನ್ನು ಹಾಕ್ತಾ ಇದ್ದೇನೆ. ಇದು ಖಾರ ಒಳ್ಳೆ ಕೊಡ್ತದೆ. ಕೆಂಪು ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದೆ ನೋಡಿ, ಅದು ಒಳ್ಳೆ ಬಣ್ಣ ಕೊಡ್ತದೆ. ಅದಕ್ಕೋಸ್ಕರ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್, ಕರಿಮೆಣಸಿನ ಪುಡಿ ಹಾಕ್ತೇನೆ. ಉಪ್ಪು ನಾವು ನೋಡಿ ಹಾಕ್ಕೊಳ್ಬೇಕು, ಯಾಕಂದರೆ ಮೊದಲು ಮೀನನ್ನು ಮ್ಯಾರಿನೇಟ್ ಮಾಡುವಾಗ ಹಾಕಿದ್ದೇವೆ. ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೇನೆ, ಒಂದು 4 ಚಮಚದಷ್ಟು ನೀರು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ನೋಡುವ. ನಂತರ ಬೇಕಿದ್ದರೆ ಹಾಕ್ಕೊಳ್ಬಹುದು. ಇದಕ್ಕೆ ಅರ್ಧ ಲಿಂಬೆ ಹುಳಿ ಮತ್ತು ಒಂದು 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ನಾನಿಲ್ಲಿ ಹಾಕಿದ್ದೇನೆ. ನೋಡಿ, ತೆಂಗಿನ ಎಣ್ಣೆ ಹಾಕಿದ್ದೇನೆ, ನಾನು ತೋರಿಸ್ಲಿಕ್ಕೆ ಮರ್ತೋಯ್ತು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪನ್ನು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಬೇಕಾಗ್ತದೆ. ಮತ್ತು ಹುಳಿ ಸಹ ಅಷ್ಟೇ, ಲಿಂಬೆ ರಸ ಅಥವಾ ವಿನಿಗರ್ ಸ್ವಲ್ಪ ಹಾಕಿ ನೋಡಿ, ಈ ರೀತಿ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟು ಬಿಡುವ. ಸಾಧಾರಣ ಬೆಳಿಗ್ಗೆ ಮೀನು ತಂದರೆ ಇದನ್ನೆಲ್ಲ ರೆಡಿ ಮಾಡಿ ಮಧ್ಯಾಹ್ನದ ಹೊತ್ತಿಗೆ ಫ್ರೈ ಚೆನ್ನಾಗಿ ಮ್ಯಾರಿನೇಟ್ ಆಗಿರ್ತದೆ. ಇದು ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಎಷ್ಟು ಚೆನ್ನಾಗಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದು ಕಲರ್ ಬಂದಿದೆ ನೋಡಿ. ಎಣ್ಣೆ ಹಾಕೋದ್ರಿಂದ ಕಾವಲಿಗೆ ಮೀನು ಅಂಟಿರುವುದಿಲ್ಲ, ತೆಗಿಲಿಕ್ಕೆಲ್ಲ ಸುಲಭ ಆಗ್ತದೆ ಫ್ರೈ ಆದ ನಂತರ. ಇಲ್ಲಿ ತೆಂಗಿನ ಎಣ್ಣೆಯನ್ನು ನಾನೀಗ ಕಾವಲಿಗೆ ಹಾಕ್ತಾ ಇದ್ದೇನೆ. ಇದು ಒಂದು ಸಲ ಎಣ್ಣೆ ಬಿಸಿ ಆಗಲಿ. ನಂತರ ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು ನಾವೀಗ ಫ್ರೈ ಮಾಡಲಿಕ್ಕುಂಟು. ನಾನಿಲ್ಲಿ ರವೆ ತೆಗೆದುಕೊಂಡಿದ್ದೇನೆ. ಇವತ್ತು ರವಾ ಫ್ರೈ ತೋರಿಸ್ತಾ ಇರುವುದು ನಾನು. ಹಾಗಾಗಿ ಈ ರೀತಿ ಚೆನ್ನಾಗಿ ರವೆಯನ್ನು ಕೋಟಿಂಗ್ ಮಾಡಿ ಕಾವಲಿಗೆ ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಎಲ್ಲ ಮೀನಿಗೂ ಅಷ್ಟೇ ನಾನು ಈ ರೀತಿ ರವೆಯನ್ನು ನೋಡಿ ಕೋಟಿಂಗ್ ಮಾಡಿ ಹಾಕ್ತಾ ಇದ್ದೇನೆ. ಚೆನ್ನಾಗಿ ರವೆ ಹಿಡಿಬೇಕಿದ್ದಕ್ಕೆ. ಈಗ ಎಣ್ಣೆ ಫ್ರೈ ಆಗಲಿಕ್ಕೆ ಸ್ವಲ್ಪ ಬಿಸಿ ಆಗಿದೆ ಅಷ್ಟೇ. ನಾನು ಮೆಲ್ಲ ಉರಿಯಲ್ಲೇ, ಅಂದರೆ ಲೋ ಟು ಮೀಡಿಯಮ್ ಹೀಟಲ್ಲೇ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಇಲ್ಲಾಂದರೆ ಚೆನ್ನಾಗಿ ಫ್ರೈ ಆಗೋದಿಲ್ಲ ಒಳಗೆ ಮಸಾಲೆ ಎಲ್ಲ. ಅದಕ್ಕೋಸ್ಕರ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತದಲ್ಲ, ಅಷ್ಟೇ ರುಚಿ ಕೂಡ ಉಂಟು. ಖಂಡಿತ ನೀವು ಸಹ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಈ ಮೀನು ಸಪ್ಪೆ ಅಂತ ಹೇಳೋದಕ್ಕೋಸ್ಕರ 2 ಸಲ ಮ್ಯಾರಿನೇಟ್ ಮಾಡಿದ್ದೇನೆ. ಅಷ್ಟೇ ಅಲ್ಲ, ಈ ರೀತಿ ಮ್ಯಾರಿನೇಟ್ ಮಾಡೋದ್ರಿಂದ ತುಂಬ ರುಚಿಯಾಗಿ ಸಹ ಬರ್ತದೆ ಮೀನು. ಯಾವುದೇ ರೀತಿಯ ಚಪ್ಪೆ ಅಂತ ಟೇಸ್ಟೇ ಬರೋದಿಲ್ಲ. ಉಪ್ಪು, ಹುಳಿ, ಖಾರ ಎಲ್ಲ ಸ್ವಲ್ಪ ಚೆನ್ನಾಗಿ ಹಿಡಿದಿರ್ತದೆ. ಖಾರಕ್ಕೆ ಕಾಯಿಮೆಣಸು ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಬಹುದು. ನೋಡಿ, ಒಳ್ಳೆ ಫ್ರೈ ಆಯಿತು. 4 ಕಡೆ ಸಹ ಚೆನ್ನಾಗಿ ತಿರುಗಿಸಿ ಹಾಕಿ ನಾನು ಇದನ್ನು ಫ್ರೈ ಮಾಡಿದ್ದೇನೆ.
ನೋಡಿದ್ರಲ್ಲ ಇವತ್ತಿನ ರೆಸಿಪಿ. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಈಗ ಎಲ್ಲ ಮೀನು ಫ್ರೈ ಚೆನ್ನಾಗಿ ಆಗಿದೆ. ನಾಳೆ ಇನ್ನೊಮ್ಮೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.